ಮುಂದೆ ನೋಡಿ 4 ಸ್ಪೂನ್ ಎಣ್ಣೆ ಹಾಕೋದು. ನಾನು ಜಾಸ್ತಿ ಎಣ್ಣೆ ತಿನ್ನಬಾರ್ದು. ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಇಂಗು, ಇದು ವಾಶ್ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ, ಅದನ್ನು ಹಾಕ್ತಾ ಇದ್ದೇನೆ. ಥರ ಸಣ್ಣದಾಗಿ ಹೆಚ್ಚಬೇಕು, ಟೇಸ್ಟ್ ಆಗಿರುತ್ತೆ. ದಪ್ಪ ಹಚ್ಚಿದ್ರೆ ಅಲ್ಲಿಲ್ಲ. ಸಣ್ಣಗೆ ಹಚ್ಬೇಕು ಇದನ್ನು, ತುಂಬ ದಪ್ಪ ಇರಬಾರ್ದು ಗೊಜ್ಜಿಗೆ. ಇದು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆಯದು. ಆಮೇಲೆ ಮಸಾಲೆ ಹಾಕ್ತಾಯಿದ್ದೀನಿ. ಒಂದು 3 ಗ್ಲಾಸ್ ವಾಟರ್ ಹಾಕಬೇಕು. ತ್ರೀ ಗ್ಲಾಸ್ಗಿಂತ ನಾನು ಇದು ಬೀಟ್ರೂಟು ಜಾಸ್ತಿ 3/4 kg ಅಷ್ಟು ಇರೋದ್ರಿಂದ ಗೊಜ್ಜು ಟೈಪ್ ಬರಬೇಕು. ಸೊ ಅದಕ್ಕೆ ನೋಡ್ಕೊಂಡು ನೀರು ಹಾಕಿ 3 ಗ್ಲಾಸು ಅಥವಾ 2 ಗ್ಲಾಸು. ಇಲ್ಲಿ ನಮಗಿವಾಗ 2 ಗ್ಲಾಸೇ ಸಾಕಾಗಿದೆ. 2 ಗ್ಲಾಸು ಸ್ವಲ್ಪ ನೀರು ನೋಡ್ಕೊಂಡು ನೀರು ಹಾಕಿ. ನಿಮಗೆ ಗೊತ್ತಾಗುತ್ತೆ, ಅದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿದಾಗ ಥಿಕ್ನೆಸ್ ಬೇಕಾಗುತ್ತಲ್ಲ, ಅವಾಗ ನೋಡ್ಕೊಂಡು ಹಾಕಿ. ಆಮೇಲೆ ಇದು ರುಚಿ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದು ನಾನು ಬಳಸೋದು ಪಿಂಕ್ ಸಾಲ್ಟ್, ರಾಕ್ ಸಾಲ್ಟು ಅಡುಗೆಗೆ ಉತ್ತಮ. ಸೊ ಇದನ್ನು ಕಲಸಿ ಕುಕ್ಕರ್ ಮುಚ್ಚಿ 5 ಕೂಗಿದ್ರೆ ತುಂಬ ರುಚಿ ಇರುತ್ತೆ. ಒಬ್ಬೊಬ್ಬರು 2-3 ಕೂಗಿಸ್ತಾರೆ, ಆದರೆ ನಾನು 5 ಕೂಗಿಸ್ತೀನಿ ಯಾವಾಗ. ತರಕಾರಿ ಬೆಂದಷ್ಟು ರುಚಿಕರ. 5 ವಿಸಿಲ್ ಆಗಿದ ತಕ್ಷಣ ಬೀಟ್ರೂಟ್ ಗೊಜ್ಜು ರೆಡಿ. ಇವಾಗ ಓಪನ್ ಮಾಡಿದ್ದೀನಿ. ಇವಾಗ ಬೀಟ್ರೂಟ್ 5 ವಿಸಿಲ್ ಆಯಿತು. 5 ವಿಸಿಲು ಬೀಟ್ರೂಟ್ ಗೊಜ್ಜು ರೆಡಿ. ಇಷ್ಟು ಥಿಕ್ನೆಸ್ ಇರಬೇಕು. ಚಪಾತಿ ಮಾಡಿದ್ದೀನಿ ನಾನು ಬೀಟ್ರೂಟ್ ಗೊಜ್ಜಿಗೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಮುದ್ದೆಗೆ, ಚಪಾತಿಗೆ ಎಲ್ಲ ಸೂಪರ್ ನೋಡಿ. ಸೂಪರ್.